ನೋಡಿ, ನಾನು ಈ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಈ ಒಂದು ವಾದವನ್ನ ಮಂಡಿಸಿದ್ದೆ. ಬಂಧನಕ್ಕೆ ಸಕಾರಣಗಳು ನೀಡದೆ ಬಂಧಿಸಿದ್ದಲ್ಲಿ ಹಾಗೂ ರಿಮೈಂಡ್ ಅರ್ಜಿಯ ಒಂದು ಪ್ರತಿಯನ್ನ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ರಿಮೈಂಡ್ ಅರ್ಜಿಯ ಮೇಲೆ ಆದೇಶ ಹೊರಡಿಸಿದಲ್ಲಿ ಇದನ್ನ ಅಂದ್ರೆ ಈ ರಿಮೈಂಡ್ ಹಾಗೂ ಬಂಧನವನ್ನೇ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ರದ್ದನ್ನ ಕೇಳಿದ್ದೇವೆ. ಹೌದು, ಖಂಡಿತ ಪ್ರಸಿದ್ಧರ ಲ್ಯಾಬ್ಸ್ ಆಗಿದೆ. ತಾಂತ್ರಿಕ ದೋಷಗಳು ಅಂದ್ರೆ ನೋಡಿ, ಪ್ರಬೀರ್ ಪೂರ್ಕಾಯಸ್ತ ಇದನ್ನ ಬಹುಮುಖ್ಯವಾಗಿ ಸ್ಟೇಟ್ ಆಫ್ ಡೆಲ್ಲಿ ಈ ಪ್ರಕರಣದಲ್ಲಿ ಇದೊಂದು ಭಯೋತ್ಪಾದನೆಗೆ ಸಂಬಂಧಪಟ್ಟ ಪ್ರಕರಣ ಆಗಿರ್ತದೆ. ಈ ಪ್ರಬೀರ್ ಪೂರ್ಕಾಯಸ್ತ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ಈ ಬಂಧನಕ್ಕೆ ಸಕಾರಣಗಳನ್ನು ನೀಡದೆ ಬಂಧಿಸಿದಲ್ಲಿ ಒಂದು, ಎರಡನೆಯದಾಗಿ ರಿಮೈಂಡ್ ಅರ್ಜಿಯ ನಕಲುಗಳನ್ನು ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದಲ್ಲಿ ಈ ರಿಮೈಂಡ್ ಆದೇಶ ಹಾಗೂ ಈ ಬಂಧನ ಏನಿದೆ ಇವೆರಡರನ್ನು ರದ್ದುಗೊಳಿಸುವ ಎಲ್ಲ ಒಂದು ಅವಕಾಶ ನ್ಯಾಯಾಲಯಕ್ಕೆ ಅವಕಾಶ ಇರ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.